ಹಾಯ್ ಹಲೋ ನಮಸ್ಕಾರ. ಸೋಲ್ಫುಲ್ ಶ್ವೇತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಕರ ಸಂಕ್ರಮಣದ ಬಗ್ಗೆ ತಿಳ್ಕೊಳ್ಳೋಣ. ಮಕರ ಸಂಕ್ರಾಂತಿ ವಿಶೇಷತೆ, ಅದರ ಆಚರಣೆ ರೀತಿ, ಆಚರಣೆ ಹಿಂದೆ ಇರೋ ವೈಜ್ಞಾನಿಕ ಹಿನ್ನೆಲೆ. ಮೊದಲನೇದಾಗಿ ಮಕರ ಸಂಕ್ರಮಣ ಅನ್ನೋ ಹೆಸರು ಯಾಕೆ ಬಂತು? ಮಕರ ಅನ್ನೋದು ಒಂದು ರಾಶಿಯ ಹೆಸರು, ಕ್ಯಾಪ್ರಿಕಾನ್ ಅಂತ ಇಂಗ್ಲೀಷ್ನಲ್ಲಿ ಅಂತೇವೆ. ಸಂಕ್ರಾಂತಿ ಅಂದರೆ ಚಲನೆ ಅಂತ ಅರ್ಥ. ಇದೆರಡರದ್ದು ನಾವು ಕೂಡಿಸಿ ಅರ್ಥ ಹೇಳೋದಾದರೆ, ಸೂರ್ಯದೇವ ಇವತ್ತು ಧನುರಾಶಿಯಿಂದ ಮಕರ ರಾಶಿಗೆ ಚಲಿಸ್ತಾರೆ. ಹಾಗಾಗಿ ಈ ಹಬ್ಬನ ಮಕರ ಸಂಕ್ರಾಂತಿ ಅಂತ ಹೇಳಲ್ಪಡುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆಯಾ, ನಮಗೆ ವರ್ಷದಲ್ಲಿ 12 ಸಂಕ್ರಮಣ ಬರುತ್ತೆ. ಆದರೆ ಆ 12ರಲ್ಲಿ ನಮ್ಮ ಹಿರಿಯರು 3ಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಒಂದು ಬಂದು ಮೇಷ ಸಂಕ್ರಾಂತಿ, ಅಂದರೆ ಯುಗಾದಿ ಅಂತ ನಾವೇನು ಆಚರಣೆ ಮಾಡ್ತೀವಿ, ನಮ್ಮ ವರ್ಷಾರಂಭ. ಎರಡನೇದು ಬಂದು ಕರ್ಕಾಟಕ ಸಂಕ್ರಾಂತಿ, ದಕ್ಷಿಣಾಯನ ಆರಂಭ ಆಗುವಂಥ ತಿಂಗಳು. ಮೂರನೇದು ಬಂದು ಮಕರ ಸಂಕ್ರಾಂತಿ, ಅಂದರೆ ಉತ್ತರಾಯಣ ಆರಂಭವಾಗುವಂಥ ಒಂದು ಮಾಸ. ಇವತ್ತು ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ನಾನು ಪಾಯಿಂಟ್ಸ್ ವೈಸ್ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ದಟ್ ಯಾವತ್ತಾದರೂ ಡಿಸ್ಕಷನ್ ಬಂದಾಗ ಸಂಕ್ರಾಂತಿ ಯಾಕೆ ಮಾಡ್ತಾರೆ, ಏನು, ನಮ್ಮ ಮುಂದಿನ ಜನ್ರೇಷನ್ಗಂತೂ ಏನೂ ಗೊತ್ತಿರೋದಿಲ್ಲ, ನಾವು ಹೇಳ್ಕೊಟ್ರೆ ಅಷ್ಟೇ ಅಲ್ವಾ, ಅವ್ರಿಗೂ ತಲೆನಲ್ಲಿರುತ್ತೆ. ಸೊ ನೀವು ಇದನ್ನು ತಿಳ್ಕೊಂಡ್ರೆ ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಇದನ್ನು ಪಾಸ್ ಔಟ್ ಮಾಡ್ಬೋದು. ಮೊದಲನೇದು ಬಂದು ರೈತರ ಹಬ್ಬ ಅಂತ ಇದನ್ನು ನಾವು ಕರಿತೀವಿ. ಏನಕ್ಕೆ ಇದು ರೈತರ ಹಬ್ಬ ಅಂತ ಪ್ರಸಿದ್ಧಿ ಅಂದರೆ, ಈ ಹಬ್ಬದಲ್ಲಿ ನಾವು ರೈತರು ಬೆಳೆದಿರೋವಂಥ ಧಾನ್ಯಗಳಿಗೆ ನಾವು ಗೌರವ ಸಲ್ಲಿಸುವಂಥ ಒಂದು ಸಲುವಾಗಿ ಆ ಧಾನ್ಯಗಳಿಗೆ ಪೂಜೆ ಮಾಡ್ತೀವಿ. ಅದಕ್ಕೆ ಇದನ್ನು ಸುಗ್ಗಿ ಕಾಲ ಅಂತ ಕೂಡ ಕರಿತೀವಿ. ಮತ್ತು ದಣಿದಿರೋ ರೈತರು ಈ ಬೆಳೆ ಎಲ್ಲ ಬಂದ ಮೇಲೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋ ಅಂಥ ಮಾಸ ಕೂಡ. ಎರಡನೇದು, ಈ ಹಬ್ಬನ ಹಲವು ರಾಜ್ಯಗಳಲ್ಲಿ ಆಚರಣೆ ಮಾಡ್ತಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ರಾಜಸ್ಥಾನ, ಉತ್ತರ ಪ್ರದೇಶ, ಪಂಜಾಬ್, ಗುಜರಾತ್, ಹೀಗೆ ಹಲವು ರಾಜ್ಯಗಳಲ್ಲಿ ನಾವು ಇದನ್ನು ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಲ್ಲಿ ಈ ಹಬ್ಬನ ಆಚರಣೆ ಮಾಡ್ತೇವೆ. ಅದಕ್ಕೆ ಈ ಹಬ್ಬನ ನಾವು ವಿವಿಧತೆಯಲ್ಲಿ ಏಕತೆ ಸಾರುವಂಥ ಹಬ್ಬ ಅಂತಲೇ ಹೇಳ್ತೀವಿ. ಮೂರನೇ ವಿಶೇಷತೆ ಬಂದು ಸಂಕ್ರಾಂತಿ ಹಬ್ಬ ಯಾರಿಗೆ ನಾವು ಇದನ್ನು ಸಮರ್ಪಣೆ ಮಾಡ್ತೇವೆ ಸಂಕ್ರಾಂತಿ ಹಬ್ಬನ ಅಂದರೆ, ಕುಲದೇವರಿಗೆ, ಮತ್ತು ನಮಗೆ ದಿನ ಬೆಳಕು ಕೊಡುವಂಥ ನಮ್ಮ ಸೂರ್ಯ ದೇವನಿಗೆ, ಮತ್ತು ಭೂತಾಯಿಗೆ. ಇದ್ರ ಜೊತೆಯಲ್ಲಿ ರೈತರು ಬೆಳೆದಿರುವಂಥ ಧಾನ್ಯಗಳಿಗೆ ನಮನ ಸಲ್ಲಿಸುವಂಥ ಹಬ್ಬ ಸಂಕ್ರಮಣ. ನಾಲ್ಕನೇ ವಿಶೇಷ, ಸಂಕ್ರಮಣ ಶುರು ಆಗ್ತಾ ಇದೆ ಅಂದರೆ ಅರ್ಥ ಧನುರ್ಮಾಸ ಪೂಜೆ ಇಲ್ಲಿಗೆ ಪೂರ್ಣ ಆಗುವಂಥ ದಿನ. ಐದನೇ ವಿಶೇಷತೆ, ಸೂರ್ಯದೇವರು ಇವತ್ತು ಅವ್ರ ಮಗನಾದ ಶನಿದೇವರನ್ನು ಭೇಟಿಯಾಗುವಂಥ ದಿನ ಕೂಡ ಹೌದು. ಆರನೇದು, ಬೇಸಿಗೆನ ನಾವು ಇವತ್ತು ಸ್ವಾಗತಿಸುವಂಥ ದಿನ. ಇನ್ಮೇಲೆ ನಮಗೆ ಹಗಲು ಜಾಸ್ತಿ ಆಗತ್ತೆ, ರಾತ್ರಿ ಕಮ್ಮಿ ಆಗತ್ತೆ. ಹಾಗಾಗಿ ಈ ಒಂದು ದಿನದಿಂದ ನಾವು ಬೇಸಿಗೆನ ಸ್ವಾಗತಿಸ್ತೀವಿ. ಏಳನೇ ವಿಶೇಷತೆ, ಮಹಾಭಾರತದಲ್ಲಿ ಬರುವಂಥ ಭೀಷ್ಮರು, ಇಚ್ಛಾಮರಣಿಗಳು. ಎಲ್ರಿಗೂ ಅವ್ರ ಬಗ್ಗೆ ಗೊತ್ತೇ ಇರತ್ತೆ. ಭೀಷ್ಮರು ಮಹಾಭಾರತ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡೋ ಅಂಥ ಸಮಯ ಬಂದಾಗ ಉತ್ತರಾಯಣಕ್ಕೆ ಅಂತಲೇ ಕಾದು ಅವರ ಪ್ರಾಣ ತ್ಯಾಗ ಮಾಡ್ತಾರೆ. ಇದಕ್ಕೆ ಕಾರಣ ಇಷ್ಟೇ, ಉತ್ತರಾಯಣ ಕಾಲದಲ್ಲಿ ಯಾರೇ ತೀರೋದ್ರೂ, ಯಾರೇ ಪ್ರಾಣತ್ಯಾಗ ಮಾಡಿದ್ರೂ ಅವರು ನೇರ ಸ್ವರ್ಗ ಸೇರ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಎಂಟನೇ ವಿಶೇಷತೆ ಬಂದು ಶಬರಿಮಲೆ ಸ್ವಾಮಿ ಅಯ್ಯಪ್ಪ. ಯಾರಿಗೆ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರತ್ತೆ. ಇವತ್ತು ಯಾತ್ರಿಗಳು, ಶಬರಿಮಲೆ ಯಾತ್ರಿಗಳು ಜ್ಯೋತಿರ್ ನೋಡೋದಕ್ಕೋಸ್ಕರ ಅಂತಲೇ ಒಂದಷ್ಟು ವ್ರತಗಳು ಮಾಡಿ ಇವತ್ತು ಅಯ್ಯಪ್ಪನ ಸನ್ನಿಧಿಗೆ ಹೋಗಿ ಅವರ ವ್ರತನ ಜ್ಯೋತಿ ನೋಡಿ ಪೂರ್ಣ ಮಾಡ್ಕೊಳ್ತಾರೆ. ಹಾಗಾಗಿ ಈ ಹಬ್ಬ ಶಬರಿಮಲೆಯಲ್ಲಿ ಕೂಡ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ. 9ನೇ ವಿಶೇಷತೆ ಏನಂದರೆ, ನಮ್ಮ ಬೆಂಗಳೂರಿನಲ್ಲೇ ಇರುವಂತಹ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಬಸವನಗುಡಿನಲ್ಲಿದೆ.
ಈ ದೇವಸ್ಥಾನದಲ್ಲಿ ಸೂರ್ಯದೇವನು ಅವರ ಕಿರಣದಿಂದ ನಮ್ಮ ಗಂಗಾಧರೇಶ್ವರನ ಪಾದಕ್ಕೆ ಸ್ಮರಿಸಿ, ಉತ್ತರಾಯಣಕ್ಕೆ ನಾನು ಇಂದು ಪಾದಾರ್ಪಣೆ ಮಾಡ್ತಾ ಇದ್ದೀನಿ, ನನಗೆ ಆಶೀರ್ವದಿಸಿ ಅಂತ ಹೇಳಿ ಅವರ ಕಿರಣಗಳಿಂದ ನಮ್ಮ ಗವಿಗಂಗಾಧರೇಶ್ವರನ ಪಾದಕ್ಕೆ ನಮನ ಸಲ್ಲಿಸ್ತಾರೆ. ಇದು ಕೂಡ ಒಂದು ವಿಶೇಷವಾದ ದಿನ ಗವಿಗಂಗಾಧರೇಶ್ವರ ಸನ್ನಿಧಿಲಿ. ಈಗ ನೋಡೋಣ ಮಕರ ಸಂಕ್ರಾಂತಿನ ಹೇಗೆ ಆಚರಿಸ್ತಾರೆ ಅಂತ. ವಿಶೇಷವಾಗಿ ಈ ಹಬ್ಬನ ಹಳ್ಳಿಗಳಲ್ಲಿ ನೋಡಿದ್ರೆ ಇನ್ನೂ ಮಜಾ ಜಾಸ್ತಿ. ಮೊದಲೇ ನಾನು ನಿಮ್ಗೆ ಹೇಳ್ದಂಗೆ ಈ ಹಬ್ಬನ ಧಾನ್ಯ ಲಕ್ಷ್ಮಿಗೆ, ಅನ್ನಪೂರ್ಣೆಗೆ, ನಮ್ಮ ಕುಲದೇವರಿಗೆ ಸಮರ್ಪಣೆ ಮಾಡುವಂಥ ಹಬ್ಬ. ಹಾಗಾಗಿ ಬೆಳಗ್ಗೆನೇ ಎದ್ದು ಹಳ್ಳಿಗಳಲ್ಲಿ ಅವರು ಪರಿಶುದ್ಧವಾಗಿ ಮನೆ ಮುಂದೆ ಅವರ ಬೆಳೆದಿರೋ ಅಂಥ ತೆನೆನ ಬಾಗಿಲಿಗೆ ತೋರಣವಾಗಿ ಕಟ್ಟಿ ಅಕ್ಕಪಕ್ಕದಲ್ಲಿ, ಅಂದರೆ ಬಾಗಿಲಿನ ಬಲಕ್ಕೆ ಎಡಕ್ಕೆ ಶುಭ ಲಾಭ ಅಂತ ಹೇಳಿ ಬರೀತಾರೆ. ಏನಕ್ಕೆ ಹೀಗೆ ಮಾಡ್ತಾರೆ ಅಂದರೆ, ನಮಗೆ ಇನ್ನು ಮುಂದೆ ಎಲ್ಲವೂ ಶುಭವೇ ಆಗಲಿ, ಎಲ್ಲವೂ ಲಾಭದಾಯಕವೇ ಆಗಲಿ ಅನ್ನೋ ಒಂದು ಮನಸ್ಥಿತಿನಲ್ಲಿ ಈ ಆಚರಣೆನ ಮಾಡ್ತಾರೆ. ನಂತರ ಒಲೆಯಲ್ಲಿ ಮಣ್ಣಿನ ಮಡಿಕೆ ಇಟ್ಟು ಪೂಜೆ ಮಾಡಿ, ಆರತಿ ಮಾಡಿ, ಹಾಲಿಟ್ಟು ಹಾಲನ್ನ ಹುಕ್ಕಿಸ್ತಾರೆ. ಹುಕ್ಕು ಬಂದಂತಹ ಹಾಲಿಗೆ ಬೆಳೆದಿರುವಂಥ ಅಕ್ಕಿನ ಹಾಕಿ ಸಿಹಿ ತಯಾರಿಸ್ತಾರೆ. ಅದನ್ನೇ ನಾವೆಲ್ಲ ಸಿಹಿ ಪೊಂಗಲ್ ಅಂತ ಹೇಳ್ಬೋದು. ನಂತರ ಈ ಹಬ್ಬದಲ್ಲಿ ವಿಶೇಷ ಏನಂದರೆ ಎಳ್ಳು ಬೆಲ್ಲ. ಹೌದು, ಎಳ್ಳು ಬೆಲ್ಲ ಯಾರಿಗೂ ಗೊತ್ತಿಲ್ಲ ಹೇಳಿ. ಈ ಹಬ್ಬದ ಪ್ರಮುಖ ವಿಶೇಷನೇ ಎಳ್ಳು ಬೆಲ್ಲ ಬೀರೋದು. ಈ ಹಬ್ಬದ ಇನ್ನೊಂದು ವಿಶೇಷ ಆಕರ್ಷಣೆ ಅಂದರೆ ಹಸುನ ಕಿಚ್ಚಾಯಿಸೋದು. ಹೌದು, ಸಂಜೆ ಆಗ್ತಿದ್ದಂಗೆ ಅಲಂಕಾರ ಮಾಡ್ಕೊಂಡಿರೋ ಹಸುಗಳಿಗೆ ಹುಲ್ಲಿನ ಬೆಂಕಿ ಮೇಲೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದನ್ನು ಬಂದು ಹಸುನ ಕಿಚ್ಚಾಯಿಸೋದು ಅಂತ ಹೇಳ್ತೀವಿ. ಈಗ ಹಬ್ಬದಲ್ಲಿ ಏನೇನು ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡಾಯಿತು. ಈ ಹಬ್ಬದಲ್ಲಿ ಆಚರಣೆ ಮಾಡುವಂಥ ಪ್ರತಿಯೊಂದು ವಿಷಯದ ಹಿಂದೆ ಏನು ವೈಜ್ಞಾನಿಕ ಹಿನ್ನೆಲೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣವಾ? ಮೊದಲನೇದು ಬಂದು ಮಣ್ಣಿನ ಮಡಿಕೆ. ಮಣ್ಣಿನಿಂದ ಮಾಡೋ ಮಡಿಕೆ ಅಂದರೆ ಭೂತಾಯಿಗೆ ಸಮರ್ಪಣೆ. ಭೂತಾಯಿಗೆ ನಾವು ನಮನ ಸಲ್ಲಿಸುವಂಥ ಪ್ರತೀಕವಾಗಿ ಮಣ್ಣಿನ ಮಡಿಕೆ ಮಾಡ್ತೀವಿ. ಅದನ್ನು ಹಾಲು ಹುಕ್ಕಿಸ್ತೀವಿ ಅಂತ ಅಂದರೆ ಆ ಹುಕ್ಕಿರೋ ಹಾಲನ್ನು ನಾವು ಸೂರ್ಯದೇವನಿಗೆ ಬೆಳೆ ಚೆನ್ನಾಗಿ ಫಸಲು ಬಂದಿದೆ ಅಂತ ಹೇಳಿ ಒಂದು ಉದ್ದೇಶದಿಂದ ಸೂರ್ಯದೇವನಿಗೆ, ಭೂದೇವಿಗೆ, ಕುಲದೇವರಿಗೆ ನಾವು ಸಮರ್ಪಣೆ ಮಾಡ್ತೇವೆ. ಅದಕ್ಕಾಗಿ ಹಾಲನ್ನು ಹುಕ್ಕಿಸ್ತೀವಿ. ಇನ್ನೊಂದು ಬಂದು ಎಳ್ಳು ಬೆಲ್ಲ. ಯಾಕೆ ಎಳ್ಳು ಬೆಲ್ಲ ವಿಶೇಷ ಅಂದರೆ, ಧನುರ್ಮಾಸ ಮುಗಿತಾ ಇದೆ ಅಂದರೆ ಚಳಿಗಾಲಕ್ಕೆ ಟಾಟಾ ಬಾಯ್ ಬಾಯ್ ಅಲ್ವಾ? ಸೊ ಚಳಿಗಾಲದಿಂದ ಹೊರಗೆ ಬಂದಂಥ ನಾವು ನಮ್ಮ ಮೈಗೆ ಏನೇ ಬೇಕಿದ್ರೂ ಎಣ್ಣೆ ಅಂಶ ಏನು ಬೇಕು ಅದು ಎಳ್ಳಲ್ಲಿ ಸಿಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಹಬ್ಬದಲ್ಲಿ ಎಳ್ಳು ಬೆಲ್ಲನ ತಯಾರಿಸಿ ತಿಂತೇವೆ. ಮತ್ತು ಕೆಲವೊಬ್ಬರು ಎಳ್ಳು ಸ್ನಾನ ಕೂಡ ಮಾಡ್ತಾರೆ, ಅಂದರೆ ಎಳ್ಳೆಣ್ಣೆ ಸ್ನಾನ. ಏನಕ್ಕೆ ಎಳ್ಳೆಣ್ಣೆ ಸ್ನಾನ ಅಂದರೆ, ಒಡೆದಿರೋ ಅಂಥ ಮೈಗೆ ಸ್ವಲ್ಪ ಚೇತನ ಬರಲಿ, ಸ್ವಲ್ಪ ಸ್ಕಿನ್ನು ಸಾಫ್ಟ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಎಳ್ಳೆಣ್ಣೆ ಸ್ನಾನ ಕೂಡ ಈ ಹಬ್ಬದಲ್ಲಿ ಮಾಡ್ತಾರೆ. ಮತ್ತು ಇನ್ನೊಂದು, ಸಂಜೆ ಆಗ್ತಿದ್ದಂಗೆ ಹೆಣ್ಮಕ್ಳು ಎಳ್ಳು ಬೆಲ್ಲ ಬೀರಕ್ಕೆ ಹೋಗ್ತಾರೆ ಸಂಕ್ರಾಂತಿ ಹಬ್ಬದಂದು. ಏನಕ್ಕೆ ಅಂತ ಗೊತ್ತಾ? ಈ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂಥ ಕೂಡ ಗಾದೆ ಇದೆ. ಅಂದರೆ ನಮ್ಮ ಹಳೆ ಮನಸ್ತಾಪಗಳೇನೇ ಇದ್ರೂ, ನಮ್ಮ ದ್ವೇಷ ಏನೇ ಇದ್ರೂ ಅದೆಲ್ಲ ಒಂದು ಮೂಲೆಗೆ ಬಿಸಾಕಿ ಇವತ್ತಿಂದ ಅಟ್ಲೀಸ್ಟ್ ನಾವೆಲ್ಲ ಜೊತೆಯಲ್ಲಿ ಒಂದಾಗಿ ಇರೋಣ ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ನಾವು ಎಳ್ಳು ಬೆಲ್ಲನ ಬೀರ್ತೀವಿ. ಮತ್ತು ಹಸು ಅಲಂಕಾರ ಯಾಕೆ ವಿಶೇಷ ಅಂದರೆ, ನಾವೆಲ್ಲ ವರ್ಷಕ್ಕೊಂದ್ಸರಿ ಬರ್ಡೇ ಸೆಲೆಬ್ರೇಷನ್ ಹೇಗೆ ಮಾಡ್ಕೊತೀವಿ ಅದೇ ಥರನೇ ಪಾಪ ವರ್ಷ ಎಲ್ಲ ನಮಗೋಸ್ಕರ ದುಡಿದು ಆಯಾಸ ಆಗಿರೋ ಅಂಥ ನಮ್ಮ ಹಸು ಕರುಗಳು, ದನಗಳಿಗೆ ಇವತ್ತು ವಿಶೇಷವಾಗಿ ಅಲಂಕಾರ ಮಾಡಿ ಅವನ್ನ ಬೀದಿ ಬೀದಿ ಮೆರವಣಿಗೆ ಮಾಡಿಸ್ತಾರೆ. ಎಷ್ಟು ಚೆನ್ನಾಗಿರತ್ತಲ್ಲ.
ಇದ್ರ ಜೊತೆಯಲ್ಲಿ ಸಂಜೆ ಆಗ್ತಿದ್ದಂಗೆ ಹಸುನ ಕಿಚ್ಚಾಯಿಸ್ತಾರೆ. ಇದ್ರ ಹಿಂದಿನ ಉದ್ದೇಶ ಏನು? ಹಸುನ ಯಾಕೆ ಕಿಚ್ಚಾಯಿಸ್ತಾರೆ ಅಂದರೆ, ಈ ಚಳಿಗಾಲದಿಂದ ಹೊರಬಂದಂತಹ ಹಸು ಜಾನುವಾರುಗಳಿಗೆ ಕಾಲು ರೋಗ ಅಂತ ಬರುತ್ತೆ. ಅಂದರೆ ನಾವು ಫಂಗಸ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಇದನ್ನು ಗುಣ ಮಾಡೋದಕ್ಕೆ ಅಂತ ಹೇಳಿ ಈ ಹಸುನ ಕಿಚ್ಚಾಯಿಸೋದು ಅಂತ ಹೇಳಿ ಮಾಡ್ತೇವೆ. ಏನಕ್ಕೆ? ಇದರಿಂದ ಏನು ಲಾಭ ಆಗುತ್ತೆ ಅಂದರೆ, ನಾವೇನು ಆ 40-50 ಸೆಕೆಂಡ್ಗಳು ಹಸುನ ಬೆಂಕಿ ಮೇಲೆ ನಡೆಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಕಿಚ್ಚಾಯಿಸ್ಕೊಂಡು, ಆ ಸಂದರ್ಭದಲ್ಲಿ ಬೆಂಕಿ ಶಾಖ, ಅದ್ರ ಬಂದಿರೋಂಥ ಬೂದಿ, ಅದರಲ್ಲಿರೋ ಕೆಂಡ, ಅದನ್ನು ದಾಟಿ ಬಂದಂಥ ನಮ್ಮ ದನ ಹಸು ಕರುಗಳು ಮೈಮೇಲಿರುವಂಥ ಕೀಟಗಳು ಕೆಳಗೆ ಉದುರುತ್ತೆ. ಮತ್ತು ಕಾಲು ರೋಗ ಅಂತ ನಾವೇನು ಹೇಳ್ತೀವಲ್ವ, ಅದು ಕೂಡ ಗುಣ ಆಗುತ್ತೆ ಇದರಿಂದ. ಹಾಗಾಗಿ ಹಸುನ ಕೂಡ ಈ ಹಬ್ಬದಲ್ಲಿ ಕಿಚ್ಚಾಯಿಸ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲ ಒಂದು ಆಚರಣೆಯಲ್ಲೂ ಅದರ ಹಿಂದಿನ ಉದ್ದೇಶಗಳು ತುಂಬ ಅರ್ಥಪೂರ್ಣವಾಗಿದೆ. ಮತ್ತು ಇನ್ನೊಂದು, ಇಲ್ಲಿ ನಮಗೆ ಗಾಳಿಪಟ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ವಿಶೇಷವಾಗಿ ಗಾಳಿಪಟ ಹಬ್ಬ ಅಂತ ಮಾಡ್ತಾರೆ ಸಂಕ್ರಾಂತಿ ಟೈಮ್ನಲ್ಲಿ. ಏನಕ್ಕೆ ಅಂದರೆ, ಚಳಿಗಾಲದಲ್ಲಿ ಮನೆಯಲ್ಲೇ ಕೂತಿರೋ ಅಂಥ ಮಕ್ಕಳು, ದೊಡ್ಡವರು ಯಾರೇ ಆದ್ರೂ ಇನ್ನು ಮುಂದೆ ಮೈಗೆ ಬಿಸಿಲಿನ ಶಾಖ ಬೀಳಿ, ಮೈನ ಬಿಸಿಲಿಗೆ ಒಡ್ಡಿ, ಅದೇನು ಮೈನಲ್ಲಿರೋಂಥ ಒಂದು ಸೋಮಾರಿತನ ಅಂತ ನಾವು ಹೇಳ್ತೀವಿ. ಮತ್ತು ಈ ಚಳಿಗಾಲದಲ್ಲಿ ಸ್ವಲ್ಪ ರೋಗ ರುಜಿನಗಳು ಜಾಸ್ತಿ, ಅದರಿಂದ ಹೊರಬರಲಿ ಅಂತ ಹೇಳಿ ಇವತ್ತಿಂದ ನಾವು ಗಾಳಿಪಟನ ಹಾರಿಸ್ತಾರೆ. ಸೊ ಹಾಗಾಗಿ ಸಮ್ಮರ್ನಲ್ಲಿ ನಮಗೆ ರಜೆ ಬರ್ತಾ ಇದೆ ಅಂತ ಅಂದರೆ ಮಕ್ಕಳೆಲ್ಲ ಗಾಳಿಪಟ ಆಡಿಸ್ತಾ ಇದ್ರು. ಬಟ್ ಇವಾಗ ಅದೆಲ್ಲ ಇಲ್ಲ ಬಿಡಿ. ಇದು ಬಂದು ಗಾಳಿಪಟ ಏನಕ್ಕೆ ಹಾರಿಸ್ತಾರೆ ಅನ್ನೋದಕ್ಕೆ ಒಂದು ಕಾರಣ, ವೈಜ್ಞಾನಿಕ ಹಿನ್ನೆಲೆ. ಇನ್ನೊಂದು ವಿಶೇಷವಾಗಿ ಕೆಲವು ರಾಜ್ಯಗಳಲ್ಲಿ ಭೋಗಿ ಹಬ್ಬ ಅಂತ ಮಾಡ್ತಾರೆ. ಹೌದು, ಏನಕ್ಕೆ ಗೊತ್ತಾ ಭೋಗಿ ಹಬ್ಬ ಮಾಡೋದು? ಏನಕ್ಕೆ ಹೇಗೆ ಅಂತ ಹೇಳ್ತೀನಿ. ಭೋಗಿ ಹಬ್ಬ ಅಂತ ಅಂದರೆ, ನಮಗೇನು ಬೇಡದೇ ಇರೋ ಅಂಥ ಮನೆಯಲ್ಲಿ ವಸ್ತುಗಳಿರುತ್ತೆ ಅದನ್ನೆಲ್ಲ ಒಂದು ಕಡೆ ಹಾಕಿ ಹಳ್ಳಿಗಳಲ್ಲಿ ಅದನ್ನು ಬೆಂಕಿ ಹಚ್ಚಿ ಸುತ್ತಾರೆ. ಸೊ ಇದು ಬಂದು ಭೋಗಿ ಹಬ್ಬ ಅಂತ ಹೇಳ್ತೀವಿ. ಏನಕ್ಕೆ ಬೇಡದೇ ಇರೋ ಅಂಥ ವಸ್ತುಗಳನ್ನ ಸುಡುವಂಥದ್ದು ಅಂದರೆ, ಇದ್ರ ಹಿಂದಿನ ಉದ್ದೇಶ ಅಂದರೆ, ಸಾಂಕೇತಿಕವಾಗಿ ನಾವು ನಮ್ಮ ಒಳಗಡೆ ಇರೋ ಅಂಥ ಕೆಟ್ಟ ನೆನಪುಗಳು, ದುಃಖಗಳು, ದುರ್ಬುದ್ಧಿ, ವೈರತ್ವ, ಅಸೂಯೆ, ಇದೆಲ್ಲನೂ ಇದೇ ಹಳೆಯ ಒಂದು ಬೇಡದಿರೋ ವಸ್ತು ರೀತಿಯಲ್ಲಿ ಬೆಂಕಿಗೆ ಹಾಕಿ ಇನ್ನು ಮುಂದೆ ನಾವೆಲ್ಲ ಒಂದಾಗಿರೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಈ ಭೋಗಿ ಹಬ್ಬನ ಆಚರಿಸ್ತಾರೆ. ಅದಕ್ಕೆ ಹೇಳ್ತೀವಲ್ವ ಒಂದು ಗಾದಿನಲ್ಲಿ, ಭೋಗಿಯಿಂದ ಯೋಗಿಯಾಗು ಅಂತ. ಎಲ್ಲ ಒಂದು ಆಚರಣೆಯಿಂದ ಎಂಥ ಒಂದು ಉದ್ದೇಶ ಇದೆ ಅಲ್ಲ. ನಮ್ಮ ಹಿರಿಯರು ಅದಕ್ಕೋಸ್ಕರ ಒಂದು ಕೈ ಯಾವತ್ತೋ ಮೇಲೇನೆ, ಅವ್ರು ಏನೇ ಮಾಡಿದ್ರು ಅದರಿಂದ ಒಂದು ಒಳ್ಳೆ ಉದ್ದೇಶ ಇದ್ದೇ ಇರುತ್ತೆ ಅನ್ನೋದು ಇದರ ಸಾರಾಂಶ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸಾಕಷ್ಟು ವಿಷಯಗಳು ತಿಳಿಸ್ಕೊಟ್ಟಿದ್ದೀನಿ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ಮುಂದಿನ ಯಾವುದೇ ಹೊಸ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಲೈಕ್ ಮಾಡಿ, ಸಾಕಷ್ಟು ಶೇರ್ ಮಾಡಿ, ಸೊ ದಟ್ ಬೇರೆಯವ್ರಿಗೂ ಈ ವಿಷಯ ಹರಿದಾಡಲಿ. ಶೇರಿಂಗ್ ಈಸ್ ಕೇರಿಂಗ್ ಅಲ್ವಾ? ನನಗೊತ್ತು ನೀವು ಮಾಡ್ತೀರಾ ಅಂಥೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲ್.